ಇದ್ದು ವಾಸ್ತುತಿಥಿ ಗ್ರೌಂಡ್ ರಿಯಾಲಿಟಿ ಮಾತನಾಡ್ತಕ್ಕಂಥದ್ದು. ಎಲ್ಲೆಲ್ಲಿ ಪಾರ್ಕ್ ಅವ ಅಲ್ಲಿ ದೇವಸ್ಥಾನಗಳ ಆಗರಾಗಿದೆ. ನೀವು ಎಲ್ಲೇ ನೋಡಿರಿ ಪಾರ್ಕ್ನಲ್ಲಿ ಆ ಬಡಾವಣೆಯ ಜನರು ಹೋಗಿ ಒಂದು ಗುಡಿ ಕಟ್ಟಿಕೊಂಡು ಈಶ್ವರಲಿಂಗ ಸ್ಥಾಪನೆ ಮಾಡಿ ಹನುಮಂತರ ಗುಡಿ ಮಾಡಿ ಅರ್ಧ ಪಾರ್ಕ್ ಏನಪ್ಪ ಅಂದ್ರೆ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದಕ್ಕೊಂದು ಪರ್ಮಿಷನ್ ಯಾರೇ ತೊಗೊಳ್ಳಿ. ಆ ಪಾರ್ಕ್ನಲ್ಲಿ ಸಾರ್ವಜನಿಕ ಅಂತೂ ಜಾಗ ಬೇಕಾ? ಸಾರ್ವಜನಿಕ ಮನೆಗಳು ಬಿಟ್ಟ ಮೇಲೆ ಜಾಗ ಎಲ್ಲಿ ಇರಲ್ಲ, ಪಾರ್ಕೇ ಬಿಟ್ಟಿರ್ತಾರೆ. ಸಾರ್ವಜನಿಕ ಉದ್ಯಾನ ಪಾರ್ಕ್ ಬಿಟ್ಟು ಸಾರ್ವಜನಿಕರ ಆಸ್ತಿ ಅಂತೇಳಿ ನಾವು ಪ್ಲ್ಯಾನಿಂಗ್ನ ಅಡಾಪ್ಟ್ ಮಾಡಿದ್ರೆ ಪ್ರಶ್ನೆ ಬರೋಂಗಿಲ್ಲ. ಅದು ಇಲ್ಲಾರ ಬಟ್ಟಿಗೆ ಮೆಟ್ರೋ ಸಲುವಾಗಿ ಆಗಲಿ ಸಾರ್ವಜನಿಕ ಅನುಕೂಲಕ್ಕಾಗಲಿ ಒಂದು 5% ಏನಪ್ಪ ಅಂದ್ರೆ ಜಾಗ ಕೊಡ್ಬೇಕಂತ ನಮ್ಮ ಕಾನೂನು ಅಮೆಂಡ್ಮೆಂಟ್ ತಂದಿವಿ. ಅಪಾಯಿಂಟ್ಮೆಂಟ್ ಎಲ್ಲ ನಾವು ಒಮ್ಮತದಿಂದ ನಿರ್ಣಯ ಆಗ್ಯದ. ಸಿ ಎಸ್ ಸೈಟ್ ಪರ್ಸ್ನಲಿ ಅಲಾಟ್ಮೆಂಟ್ ಆಗ್ತದೆ. ಸಿ ಎಸ್ ಸೈಟ್ ಒಬ್ಬ ಸಂಸ್ಥೆಗೆ ಒಬ್ಬ ಮನುಷ್ಯನಿಗೆ ಅಲಾಟ್ಮೆಂಟ್ ಇರ್ತದೆ. ಅವರು ಪಾರ್ಕ್ ಬಿಟ್ಟು ಸಿ ಎಸ್ ಸೈಟ್ ಅಲಾಟ್ಮೆಂಟ್ ಆಗಿರ್ತಾವೆ. ಪಾರ್ಕ್ನಲ್ಲಿ ಆ ಬಡಾವಣೆಯ ಜನರಿಗೆ ಸಾರ್ವಜನಿಕ ಅನುಕೂಲಕ್ಕಾಗಿ ಮಾಡಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದು ಇದು ಎಲ್ಲರೂ ಒಪ್ಕೊಂಡಿದ್ದಾರೆ. ನೀನು ಪಾರ್ಕ್ ಕುಡದೇ ಇದ್ರೂ ಕೂಡ ಅರ್ಧ ಪಾರ್ಕ್ ಗುಡಿ ಕಟ್ಟಿ ಅಕ್ವೈರ್ ಮಾಡ್ಕೊಂಡೇ ಬಿಟ್ರಲ್ಲ ಅವರು. ಅದಕ್ಕೇನು ಬೀಳ್ಸಮ್ಮ ಈಗ ಹೋಗಿ ಬೀಳ್ಸಕ್ಕಂಥ ತಿದ್ದುಪಡಿ ಅಷ್ಟೇ ತರ್ಬೋದು. ಅದೇನು ಆಗೋದಿಲ್ಲ. ಅದು ಕರೆಕ್ಟಾಗಿ ಸಾರ್ವಜನಿಕ ಅನುಕೂಲಕ್ಕೆ ತೊಂದರೆ ಇದೆ. ಎಲ್ಲೆಲ್ಲಿ ಪಾರ್ಕ್ ಜಾಗ ಇದೆ ಅಲ್ಲಿ ಸಾರ್ವಜನಿಕರಿಗೆ ಗುಡಿ ಗುಂಡಾರ ಆಗಲಿ ಅಥವಾ ಒಂದು ಅಂಗನವಾಡಿ ಕಟ್ಟಡ ಆಗಲಿ ಸ್ಕೂಲ್ ಬಿಲ್ಡಿಂಗ್ ಆಗಲಿ ಒಂದು ಸಮಾಜದ ಕೆಲಸಕ್ಕಾಗಿ ಅನುದಾನ ಇಟ್ಟು ಕಟ್ಕೊಳ್ಳೋಕೆ ಅನುಕೂಲ ಆಗ್ತಕ್ಕಂಥ ತಿದ್ದುಪಡಿ ತಂದಿದ್ದೀವಿ. ಒಳ್ಳೆಯದಾಗಿದೆ. ಕಾಂಗ್ರೆಸ್ ಕಚೇರಿ ಒಂದೇ ಅಲ್ರಿ, ಎಲ್ಲ ಕಚೇರಿ. ಆ JDS ಕಚೇರಿ ಅಲ್ಲೇನೆ ಇದ್ರಾಗ ಸಂಘ ಸಂಸ್ಥೆ ಕೊಡ್ಬೋದು. ಅದು ಗೌರ್ಮೆಂಟ್, ಅದು ಕ್ಯಾಬಿನೆಟ್ ಬಿಟ್ಟು ಡಿಸಿಷನ್. ಅದು ನಾವು ನೀವು ಮಾಡ್ತೀವಿ. ಅವ್ರ ಕ್ಯಾಬಿನೆಟ್ನಾಗ ಅವ್ರು ಎಷ್ಟು ಮಾಡ್ಕೊಂಡಿದ್ದಾರೆ. ಈ ಅಫ್ಜಲ್ಪುರ್ ರೋಡಿಗಿರ್ತಕ್ಕಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋ RSS ಬಿಲ್ಡಿಂಗ್ ಸಂಸ್ಥೆ ಅದು ಎಷ್ಟು ತುಂಬಿದ್ದಾರೆ ನೋಡಿ. ನಮ್ಮ ಸ್ನೇಹಿತರ ಕೆಲಸ ಏನದು ಇರಾಗ ಏನೂ ಮಾಡಲಿಲ್ಲ ಮಾರಾಯ. ತನ್ನ ಮನೆ ಮುಂದೆ ಅವ್ರ ಮನೆ ಮುಂದೆ ಏನದಲ್ಲ ಆ ಗಾಬ್ರೆ ಲೇಔಟ್ ಹಿಡ್ಕೊಂಡು ಗಾರ್ಡನ್ ಹಿಡ್ಕೊಂಡು 1 ಪೈಸೆ ರೋಡ್ ಮಾಡ್ಯಾನ ಕೇಳಿ. ಸುಮಾರು 3 ಕೋಟಿ ರೂಪಾಯಿ ರಸ್ತೆ ಮಾಡೀವಿ. ನಾವು ಕೊಡ್ತಕ್ಕಂಥ ಪಂಚ್ ಗ್ಯಾರಂಟಿ ಅವನಿಗೆ ಕಾಣ್ತಾ ಇಲ್ಲ. ನಾವು ಮಾಡ್ತಕ್ಕಂಥ ಸ್ಟೇಡಿಯಂ 35 ಕೋಟಿ ರೂಪಾಯಿ ಕಾಣ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಕಲ್ಯಾಣ ಪಥ 80 ಕಿಲೋಮೀಟ್ರ್ ಪ್ರತಿ ಕಾನ್ಸ್ಟೆನ್ಸಿ ಕೊಟ್ಟಿವಿ, ಅದನ್ನು ಕಾಣ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ ಎಂದಾದರೂ ಕೊಟ್ಟರೆ ಇವ್ರ ಕಾಲಕ್ಕೆ 640 ಕೋಟಿ 1 ಪೈಸದ ಕೆಲಸ ಮಾಡಲಾರ್ದೆ ಅಲ್ಲಂ ಪ್ರಭು ಏನು ಮಾಡ್ಯಾನ ಅಭಿವೃದ್ಧಿ, ಅಲ್ಲಂ ಪ್ರಭು ಮಾಡಿದ ಪಟ್ಟಿ ಹೊರಗೆ ಕೊಡ್ತೀನಿ. ನಿನ್ನ ಪಟ್ಟಿ ನೀ ಕೊಡು, ನನ್ನ ಪಟ್ಟಿ ನಾ ಕೊಡ್ತೀನಿ. ಜನ ನನಗೆ ಹೊರಗೆ ಹಾಕಲಿ ನಾ ಏನೂ ಮಾಡಲಿಲ್ಲ ಅಂದರೆ. ಅದಕ್ಕೆ ಸಮಯ ಬಂದಾಗ ತಕ್ಕ ಉತ್ತರ ಕೊಡ್ತೀನಿ.